ಸ್ನೇಹಿತರೆ, ಇವತ್ತು ನಾವು ಸ್ಪರ್ಧಾ ಅರಿವು ಮ್ಯಾಗಝೀನಲ್ಲಿ ಕೊಟ್ಟಂತಹ KS ಪ್ರಶ್ನೋತ್ತರಗಳ ಕೆಲವೊಂದು ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಇಲ್ಲಿ ಕೆಳಗಿನ ಒಂದನೇ ಪ್ರಶ್ನೆ ಪ್ರಕಾರ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸಮ್ಮೇಳನ ಮತ್ತು ಅದಕ್ಕೆ ಸಂಬಂಧಿತ ವಿಷಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬಾಸೆಲ್ ಸಮಾವೇಶ, ಬಾನ್ ಸಮಾವೇಶ, ರೋಟರ್ಡ್ಯಾಮ್ ಸಮಾವೇಶ ಮತ್ತು ಸ್ಟಾಕ್ಹೋಮ್ ಸಮಾವೇಶ. ಇದರಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿವೆ ಅಂತ ಕೇಳ್ತಾ ಇದ್ದಾನೆ ಅವನು. ಸೊ ಕೇವಲ 1 ಜೋಡಿ, ಕೇವಲ 2 ಜೋಡಿ, ಕೇವಲ 3 ಜೋಡಿಗಳು, 4 ಜೋಡಿಗಳು ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಉತ್ತರ ಬಾಸೆಲ್ ಸಮಾವೇಶ ಏನಿದೆ ಅದು ಅಪಾಯಕಾರಿ ತ್ಯಾಜ್ಯ ವಸ್ತುಗಳ ಡಿಸ್ಪೋಸಲ್ ಬಗ್ಗೆ ಇದೆ. ಬಾನ್ ಸಮಾವೇಶ ಅದು ಬೇರೆ ಸಂಬಂಧಿತ ವಿಷಯವಾಗಿದೆ. ಸೊ ಇದರಲ್ಲಿ ರೋಟರ್ಡ್ಯಾಮ್ ಸಮಾವೇಶ ಏನಿದೆಯಲ್ಲ ಕೀಟನಾಶಕಗಳು ಮತ್ತು ಕೈಗಾರಿಕಾ ರಾಸಾಯನಿಕಗಳ ಬಗ್ಗೆ ಇದೆ. ಹಾಗೂ ಸ್ಟಾಕ್ಹೋಮ್ ಸಮಾವೇಶ ನಿರಂತರ ಸಾವಯವ ಮಾಲಿನ್ಯಕಾರಕಗಳ ಇದರ ಬಗ್ಗೆ ಕೊಟ್ಟಿದ್ದಾನೆ. ಸೊ ಇದು 2, 3 ಮತ್ತು 4 ಸರಿಯಾದ ಉತ್ತರವಾಗಿವೆ. ಸೊ ಅದಕ್ಕೆ ಇದರಲ್ಲಿ ಎಷ್ಟು ಜೋಡಿಗಳು ಹೊಂದಾಣಿಕೆಯಾಗಿವೆ ಅಂದರೆ ಕೇವಲ 2 ಜೋಡಿಗಳು. ಆಮೇಲೆ ಇನ್ನೊಂದು ಪ್ರಶ್ನೆ, ಕರ್ನಾಟಕದ ಹರಿಯುವ ನದಿಗಳ ಮೂಲಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಕುಮಾರಧಾರ ಪಶ್ಚಿಮ ಘಟ್ಟಗಳ ಕುಮಾರ ಪರ್ವತ ಅಂದರೆ ಪುಷ್ಪಗಿರಿ ಕೊಡಗುಯಲ್ಲಿ ಹರಿಯುತ್ತೆ, ಇದು ಸರಿಯಾಗಿದೆ. ಶಿಂಷಾ ಏನಿದೆ ತುಮಕೂರಿನ ದೇವರಾಯನದುರ್ಗದಲ್ಲಿ ಹರಿಯುತ್ತೆ, ಇದನ್ನು ಸರಿಯಾಗಿದೆ. ವೇದಾವತಿ ಹಿರಿಯೂರಿನ ಮಾರಿಕಣಿವೆ ಅಂತ ಕೊಟ್ಟಿದ್ದಾನೆ, ಅದು ತಪ್ಪಾಗಿದೆ. ಯಾಕಂದರೆ ಅದು ಬಾಬಾ ಬುಡನ್ಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹರಿಯುತ್ತೆ. ಆಮೇಲೆ 4ನೇ ಉತ್ತರ ಪಾಲಾರ್ ಚಿಕ್ಕಬಳ್ಳಾಪುರ ನಂದಿದುರ್ಗ ಅಂದರೆ ನಂದಿ ಹಿಲ್ಸಲ್ಲಿ ಅದು ಹುಟ್ಟುತ್ತೆ. ಸೊ ಅದು ಕೂಡ ಸರಿಯಾಗಿದೆ. ಅದರಲ್ಲಿ ತಪ್ಪಾಗಿರೋದು ವೇದಾವತಿ. 3ನೇ ಪ್ರಶ್ನೆ ಬಂದು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 30x30 ಗುರಿ 2030ರ ವೇಳೆಗೆ ವಿಶ್ವದ 30% ಭೂಮಿ ಮತ್ತು ಸಾಗರವನ್ನು ರಕ್ಷಿಸುವ ಗುರಿಯನ್ನು ಹೊಂದಿದೆ. ಹೌದು, ಇದು 2030ರ ವೇಳೆಗೆ 30% ಭೂಮಿ ಮತ್ತು ಸಾಗರವನ್ನು ರಕ್ಷಿಸುವಂಥ ಗುರಿ ಇದು. 30x30 ಕರೆಕ್ಟ್ ಆಗಿದೆ. ಆಮೇಲೆ ಎರಡನೇ ಆಪ್ಷನ್ ನೀಲಿ ರೂಪಾಂತರ ಎಂಬ ಪದವು ಜಲವಾಸಿ ಆಹಾರ ವ್ಯವಸ್ಥೆಗಳ ಪ್ರಚಾರವನ್ನು ಸೂಚಿಸುತ್ತದೆ. ಹೌದು, ನೀಲಿ ರೂಪಾಂತರ ಅದು ಸರಿಯಾಗಿದೆ. ವಾಟರ್ ಕ್ರೆಡಿಟ್ ಅನ್ನೋದು ಏನಿದು ನೀರು ಮತ್ತು ನೈರ್ಮಲ್ಯ ವಲಯದಲ್ಲಿ ಕಿರು ಹಣಕಾಸು ಸಾಧನಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂದರೆ ನಿಮಗೆ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟನ್ನು ಕೊಡ್ತಾರೆ. ಸೊ ಅದರಿಂದ ನೀವು ವಾಟರ್ ಕ್ರೆಡಿಟ್ ಅಂದರೆ ನಿಮಗೆ ನೀರು ಮತ್ತು ನೈರ್ಮಲ್ಯದ ಬಗ್ಗೆ ನಿಮಗೆ ಕೆಲವೊಂದು ಹಣಕಾಸು ಸಹಾಯವನ್ನು ಮಾಡ್ತಾರವರು. ಆಮೇಲೆ 4ನೇ ಆಪ್ಷನ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ ಮೆಕ್ಯಾನಿಸಮನ್ನು ಯುರೋಪಿಯನ್ ಯೂನಿಯನ್ ಪ್ರಸ್ತಾಪಿಸಿದೆ. ಹೌದು, ಇದನ್ನು ಪ್ರಸ್ತಾಪಿಸಿದವರು ಯುರೋಪಿಯನ್ ಯೂನಿಯನ್ ಅವರೇ. ಸೊ ಮೇಲಿನ ಹೇಳಿಕೆಯಲ್ಲಿ ಎಷ್ಟು ಸರಿ ಅಂದರೆ ಮೇಲಿನ ಎಲ್ಲ 4 ಹೇಳಿಕೆಗಳು ಸರಿಯಾಗಿದೆ. ಸೊ 4ನೇ ಉತ್ತರ ಸರಿಯಾಗಿದೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಇದರಲ್ಲಿ ಬೈಸಿನೋಸಿಸ್ ಅಂದರೆ ಹತ್ತಿಧೂಳು, ಹೌದು ಸರಿಯಾಗಿದೆ. ಅದು ರೋಗಕಾರಕ, ಅದು ರೋಗ ಬೈಸಿನೋಸಿಸ್ ಹತ್ತಿಧೂಳಿಂದ ರೋಗಕಾರಕ ಬರುತ್ತೆ. ಇಟಾಯ್ ಅನ್ನೋದು ಕ್ಯಾಡ್ಮಿಯಮಿಂದ ಬರುತ್ತೆ. ಆಮೇಲೆ ಕಪ್ಪು ಕಾಲು ಕೂಡ ಸೀಸದಿಂದ ಬರುತ್ತೆ, ಅದು ಕೂಡ ಸರಿಯಾಗಿದೆ. ಆದರೆ ಇಲ್ಲಿ ಅವನು ಆಪ್ಷನಲ್ಲಿ 1, 2, 3 ಅಂತ ಕೊಟ್ಟಿಲ್ಲ. ನ್ಯೂಮೋನಿಕೋಸಿಸ್ ಏನಿದೆಲ್ಲ ಕಲ್ನಾರಿಂದ ಬರೋದಿಲ್ಲ. ಸೊ ಆಪ್ಷನ್ ತಪ್ಪಾಗಿರೋದ್ರಿಂದ ಮೇಲಿನ 3 ಮಾತ್ರ ಸರಿಯಾಗಿದೆ ಅಂತೇಳಿ ಪರಿಗಣಿಸಬೇಕು. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಬಾಹ್ಯಾಕಾಶ ಮಿಷನ್ ಮತ್ತು ಲಾಂಚ್ ಮಾಡಿದ ದೇಶದ ಬಗ್ಗೆ ಕೊಟ್ಟಿದ್ದಾನೆ. Jian-102E ಚೀನಾ, ಹೌದು Jian-102E ಚೀನಾ ಅವರು ಇದನ್ನು ಲಾಂಚ್ ಮಾಡಿದ್ದಾರೆ. ಗಾಫೆನ್ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಗಾಫೆನ್ ಅನ್ನೋ ಯಾವುದೇ ಬಾಹ್ಯಾಕಾಶ ಮಿಷನ್ ಇಲ್ಲ. ಸೊ ಫ್ರಾನ್ಸ್ ಅದು ತಪ್ಪಾಗಿದೆ ಉತ್ತರ. ಅಂಗಾರ A5 ಅನ್ನೋದು ರಷ್ಯಾದಿಂದ ಲಾಂಚ್ ಮಾಡಿದೆ. ಸೊ ಅದು ಕೂಡ ಮಿಷನ್ ಕರೆಕ್ಟ್ ಆಗಿದೆ. ಸೊ ಅದರಲ್ಲಿ ಉತ್ತರ 1 ಮತ್ತು 3 ಮಾತ್ರ, ಸಿ ಉತ್ತರ ಸರಿಯಾಗಿದೆ. ಕೆಳಗಿನ ಜೋಡಿಗಳನ್ನು ಉಲ್ಲೇಖದೊಂದಿಗೆ ಪರಿಗಣಿಸಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಅದರ ಸಂಖ್ಯೆ ಮತ್ತು ಗುರಿ. ಸೊ ಇಲ್ಲಿ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾನೆ. ಸುಸ್ಥಿರ ಅಭಿವೃದ್ಧಿ ಗುರಿ SDG ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ ಮತ್ತು ಅದರ ಗುರಿ ಏನು ಅಂತ ಕೇಳಿದ್ದಾನೆ. SDG 3ನೇದು ಗುರಿ ಏನಿದೆಯಲ್ಲ ಇದು ಲಿಂಗ ಸಮಾನತೆ ಅಲ್ಲ. SDG ಇದು 3 ಬೇರೆ ಇದೆ. SDG 9 ಶುದ್ಧ ಶಕ್ತಿಗೆ ಪ್ರವೇಶ ಅಂತ ಅವನು ಕೇಳಿದ್ದಾನೆ. ಅಲ್ಲ, ಅದು ಇರೋದು ಇಂಡಸ್ಟ್ರಿ ರಿವಲ್ಯೂಷನ್. SDG 3 ಏನಿದೆಯಲ್ಲ ಅದು ಹೆಲ್ತಿಗೆ ಸಂಬಂಧಪಟ್ಟದಿದೆ. ಆಮೇಲೆ SDG 13 ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು ಅಂತ ಕೊಟ್ಟಿದ್ದಾನೆ.
ಅದು ಅಲ್ಲ. ಅದು SDG 13 ಇರೋದು ಕ್ಲೈಮೇಟ್ ಚೇಂಜ್ ಬಗ್ಗೆ ಕೊಟ್ಟಿದ್ದಾನೆ. ಆಮೇಲೆ SDG 16 ಏನಿದೆಯಲ್ಲ, ಶಾಂತಿ, ನ್ಯಾಯ ಮತ್ತು ಶಕ್ತಿಯುತ ಸಂಸ್ಥೆಗಳ ಬಗ್ಗೆ ಕೊಟ್ಟಿದ್ದಾನೆ. ಸೊ ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿವೆ ಅಂದರೆ, ಮೇಲಿನ ಇವು 3 ಜೋಡಿ SDG 3, 9, 13 ಏನಿದೆಯಲ್ಲ ತಪ್ಪಾಗಿದೆ. SDG 16 ಒಂದೇ ಸರಿಯಾಗಿದೆ. ಸೊ ಟೋಟಲ್ ಇರೋದು SDGಗಳು ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಇವೆ. 17ರಲ್ಲಿ ನಾವು ಎಲ್ಲವನ್ನು ನೋಡಿಕೊಂಡ್ರೆ ನಮ್ಮ ಎಕ್ಸಾಮ್ ಪರ್ಪಸ್ಸು ಕರೆಕ್ಟಾಗಿ ಒಂದು ಮಾರ್ಕ್ಸ್ ಹಾಕೋಕ್ಕೆ ಕರೆಕ್ಟಾಗಿರುತ್ತೆ. ಸೊ ಇಲ್ಲಿ ಇವು 3 ತಪ್ಪಾಗಿರೋದರಿಂದ ಇದು ಒಂದೇ ಕರೆಕ್ಟಾಗಿರೋದ್ರಿಂದ ಕೇವಲ ಒಂದು ಜೋಡಿ ಸರಿಯಾಗಿದೆ ಅಂತೇಳಿ ನಾವು ತಿಳ್ಕೋಬೇಕು. ಇಲ್ಲಿ SDG 3 ಏನಿದೆಯಲ್ಲ ಅದು ಹೆಲ್ತ್ಗೆ ರಿಲೇಟೆಡ್ ಆಗಿದೆ. ಲಿಂಗ ಸಮಾನತೆ ಇರೋದು SDG 5. ಆಮೇಲೆ ಶುದ್ಧ ಶಕ್ತಿಗೆ ಅಂದರೆ ಪ್ಯೂರ್ ಎನರ್ಜಿ ಅದು SDG 7ಗೆ ಸಂಬಂಧಿಸಿದೆ. ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು ಅದು ಏನಿದೆ ಅದು SDG 11ಗೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕುಟುಂಬದಲ್ಲಿ ಯಾರು ಅಗತ್ಯಕ್ಕಿಂತ ಹೆಚ್ಚಿನ ಆಹಾರ ಸೇವನೆ ಮಾಡಿದರಂತ ಎಸಿಡಿಟಿ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಕೆಳಗಿನಲ್ಲಿ ಯಾವುದನ್ನು ಪರಿಹಾರವಾಗಿ ಸೂಚಿಸುತ್ತಾರೆ? ಅದರಲ್ಲಿ ನಿಂಬೆ ರಸ, ವಿನೆಗರ್, ಅಡಿಗೆ ಸೋಡಾ ದ್ರಾವಣ 2A ಮತ್ತು B. ನಮ್ಮ ಎಲ್ಲ ಕಡೆ ಆಲ್ಮೋಸ್ಟ್ ನಿಂಬೆ ರಸವನ್ನೇ ಯೂಸ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ನಿಂಬೆ ರಸ ಅನ್ನೋದು ನನ್ನ ಉತ್ತರವಾಗಿದೆ. ನೆಕ್ಸ್ಟ್ ಉತ್ತರ ನೋಡೋಣ. ವಿಮಾನದ ಟೈರ್ಗಳಲ್ಲಿ ಸಾರಜನಕ ಅನಿಲವನ್ನು ಬಳಸಲಾಗುತ್ತದೆ ಏಕೆಂದರೆ ಆಪ್ಷನ್ ಎ ಸಾರಜನಕ ಅನಿಲವು ಗಾಳಿಗಿಂತ ಜಡವಾಗಿದೆ. ಬಿ ಇದು ಗಾಳಿಗಿಂತ ಭಾರವಾಗಿರುತ್ತದೆ. ಸಿ ಇದು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಮಾತ್ರ ದ್ರವರೂಪಕ್ಕೆ ಬದಲಾಗುತ್ತದೆ. ಆಪ್ಷನ್ ಡಿ ಎ ಮತ್ತು ಸಿ 2. ಇಲ್ಲಿ ಉತ್ತರ ಆಪ್ಷನ್ ಎ ಮತ್ತು ಸಿ 2. ಯಾಕಂದರೆ ಸಾರಜನಕ ಏನಿರುತ್ತಲ್ಲ ನೈಟ್ರೋಜನ್ ಗಾಳಿಗಿಂತ ಜಡವಾಗಿದೆ. ಹೌದು, ಸರಿಯಾಗಿದೆ. ಆಮೇಲೆ ಎರಡನೇ ಆಪ್ಷನ್ ಇದು ಗಾಳಿಗಿಂತ ಭಾರವಾಗಿರುತ್ತೆ. ಅಲ್ಲ, ಗಾಳಿಗಿಂತ ಇದು ಹಗುರವಾಗಿರುತ್ತದೆ. ಸೊ ಇದು ತಪ್ಪಾಗಿದೆ. ಅದಕ್ಕೆ ಆಪ್ಷನ್ ಎ ಮತ್ತು ಸಿ 2. ಆಮೇಲೆ ಸಿ ಆಪ್ಷನ್ ಏನು ಕೊಟ್ಟಿದ್ದಾನಲ್ಲ, ಕಡಿಮೆ ತಾಪಮಾನದಲ್ಲಿ ಮಾತ್ರ ದ್ರವರೂಪಕ್ಕೆ ಬದಲಾಗುತ್ತಂತ. ಹೌದು, ನಿಜ. ಎಷ್ಟು ಕಡಿಮೆ ತಾಪಮಾನ ಆಗುತ್ತೋ ಅವಾಗ ಅದು ದ್ರವರೂಪಕ್ಕೆ ಬದಲಾಗುತ್ತೆ, ಇಲ್ಲಾಂದರೆ ಅದು ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ವಿಮಾನ ಟೈರ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ನೈಟ್ರೋಜನನ್ನೇ ಯೂಸ್ ಮಾಡ್ತಾರೆ. 9ನೇ ಪ್ರಶ್ನೆ. ಸುದ್ದಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕೆಸ್ಲರ್ ಸಿಂಡ್ರೋಮ್ ಅನ್ನು ಕೆಳಗಿನವುಗಳು ಯಾವುದು ಉತ್ತಮವಾಗಿ ವಿವರಿಸುತ್ತವೆ? ಇದು ಅತ್ಯಂತ ಡೀಪ್ ಆದ ಪ್ರಶ್ನೆ ಇದೆ. ಕೆಸ್ಲರ್ ಸಿಂಡ್ರೋಮ್ ಹೆಚ್ಚಿನ ಬಾಹ್ಯಾಕಾಶ ವಸ್ತುಗಳು ಘರ್ಷಣೆಯಿಂದ ಬಾಹ್ಯಾಕಾಶ ವಸ್ತುಗಳು ಉಂಟಾಗುವ ಸರಣಿ ಕ್ರಿಯೆ, ಒಂದೇ ಆಪ್ಷನ್. ಎರಡನೇದು ಎಕ್ಸ್ ಕ್ರೋಮೋಸೋಮ್ಗಳು ಸಂಪೂರ್ಣವಾಗಿ ಅಥವಾ ಭಾಗಶಃ ಕಾರಣದಿಂದ ಹುಡುಗಿಯರು ಮತ್ತು ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಆನುವಂಶಿಕ ಅಸ್ವಸ್ಥತೆ. ಸಿ ಎಕ್ಸ್ ಕ್ರೋಮೋಸೋಮ್ಗಳ ಹೆಚ್ಚುವರಿ ಉಪಸ್ಥಿತಿಯಿಂದಾಗಿ ಗಂಡು ಮಗು ಜನಿಸಿದಾಗ ಉಂಟಾಗುವ ಆನುವಂಶಿಕ ಸ್ಥಿತಿ. ಡಿ ಕಕ್ಷೆಯಲ್ಲ ರೋಗ ಪತ್ರಗಳನ್ನು ಪ್ರತ್ಯೇಕ ಸಮಯದಲ್ಲಿ ಗಗನಯಾತ್ರಾ ಸಾಮರ್ಥ್ಯದಿಂದ ಬಹುಶಃ ಚಲನೆಯ ಕಾಯಿಲೆ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಉತ್ತರ ಹೆಚ್ಚಿನ ಬಾಹ್ಯಾಕಾಶ ವಸ್ತುಗಳು ಘರ್ಷಣೆಯಿಂದ ಬಾಹ್ಯಾಕಾಶ ಸಾಧ್ಯಗಳಲ್ಲಿ ಬಾಹ್ಯಾಕಾಶ ತ್ಯಾಜ್ಯಗಳು ಉಂಟಾಗುವ ಸರಣಿ ಕ್ರಿಯೆ. ಸೊ ಇದರ ಉತ್ತರ ಎ. ಮಾತ್ರ. ನೆಕ್ಸ್ಟ್ ಕ್ವಶನ್. ವೈಫೈ ಸಂವಹನ ತಂತ್ರಜ್ಞಾನ ಏನು ಅಂತ ಕೇಳಿದ್ದಾನೆ. ವೈಫೈ ಸಂವಹನ ತಂತ್ರ ಎಂದರೆ ಇದು ಆಪ್ಷನ್ ಕೊಟ್ಟಿದ್ದಾನೆ. ಇದು ಸಂವಹನಕ್ಕಾಗಿ ವಿದ್ಯುತ್ಕಾಂತೀಯ ವರ್ಣಪಟಲದ ಗೋಚರ ಬೆಳಕಿನ ಭಾಗವನ್ನು ಬಳಸುವುದನ್ನು ಸೂಚಿಸುತ್ತದೆ. ಆಪ್ಷನ್ ಬಿ ಇದು ಸಂವಹನಕ್ಕಾಗಿ ಬ್ರಾಡ್ಬ್ಯಾಂಡ್ ಆವರ್ತನಗಳ ಬಳಕೆಯಾಗದ ಅಥವಾ ಬಳಕೆಯಾಗದ ಭಾಗವನ್ನು ಬಳಸುವುದನ್ನು ಸೂಚಿಸುತ್ತದೆ. ಸಿ ಇದು ವೈಫೈ ತಂತ್ರಜ್ಞಾನದ ಪ್ರಗತಿಯನ್ನು ಸೂಚಿಸುತ್ತದೆ ಮತ್ತು ಬಳಕೆಯ ಯಾವುದೇ ಶಬ್ದವನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಆಮೇಲೆ ಡಿ ಇದು ಸೌರಶಕ್ತಿ ಚಾಲಿತ ವೈರ್ಲೆಸ್ ಬ್ರಾಡ್ಬ್ಯಾಂಡ್ ತಂತ್ರಜ್ಞಾನ. ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ಇದು ಸಂವಹನಕ್ಕಾಗಿ ಬ್ರಾಡ್ಬ್ಯಾಂಡ್ ಆವರ್ತನಗಳ ಬಳಕೆಯಾಗುವುದು ಮತ್ತು ಬಳಕೆಯಾಗದ ಭಾಗವನ್ನು ಬಳಸುವುದನ್ನು ಸೂಚಿಸುತ್ತದೆ. ಸೊ ಇದಕ್ಕೆ ವೈಫೈ ತಂತ್ರಜ್ಞಾನ ಅಂತ ಕರೀತಾರೆ. ಈ ಕೆಳಗಿನ ಯಾವ ನಿಧಿಗಳನ್ನು ಜಾಗತಿಕ ಪರಿಸರ ಸೌಲಭ್ಯವನ್ನು ನೀರಿಸುತ್ತಿದೆ? ಒಂದನೇ ಆಪ್ಷನ್ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ನಿಧಿ. ಎರಡನೇದು ವಿಶೇಷ ಹವಾಮಾನ ಬದಲಾವಣೆ ನಿಧಿ. 3 ಪರಿಸರ ನಿಧಿ. 4 ನಗಯ ಪ್ರೋಟೋಕಾಲ್ ಅನುಷ್ಠಾನ ನಿಧಿ. ಹಸಿರು ಹವಾಮಾನದ ನಿಧಿ. ಸೊ ಇದರಲ್ಲಿ ಸರಿಯಾದ ಉತ್ತರ 2, 3, 4 ಮಾತ್ರ. ಇದು ಪ್ರಶ್ನೆ 13ನೇದು. ಚಿರತೆಗಳ 5ನೇ ಆವೃತ್ತಿಯ ಗಣತಿ ಪ್ರಕಾರ 2022 ಪ್ರಕಾರ ಭಾರತವು 13,874 ಚಿರತೆಗಳನ್ನು ಹೊಂದಿದೆ. ಮಧ್ಯಪ್ರದೇಶ ಒಂದು ಸಂಖ್ಯೆಯ 3ನೇ ಅಂದರೆ 3,907 ಚಿರತೆಗಳನ್ನು ಹೊಂದಿರುವ ರಾಜ್ಯಕ್ಕೆ ಹೊರಹೊಮ್ಮಿದ್ದು, ಮಹಾರಾಷ್ಟ್ರ 1985 ಚಿರತೆಗಳನ್ನು ಹೊಂದಿದೆ. ಕರ್ನಾಟಕ ಎಷ್ಟು ಚಿರತೆ ಹೊಂದಿದೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ 1879 ಅಂದರೆ 1879
ಅಸ್ಥಿರತೆಗಳನ್ನು ಕರ್ನಾಟಕವು ಹೊಂದಿದೆ. ಇದು 2024 ಜನಗಣತಿಯ ಪ್ರಕಾರ. ಕೆಳಗಿನ ಅಣೆಕಟ್ಟುಗಳನ್ನು ಸಂಬಂಧಿತ ನದಿಗಳೊಂದಿಗೆ ಜೋಡಿಸಿ. ಹಿರಾಕುಡ್ ಅಣೆಕಟ್ಟು ಇದು ಮಹಾನದಿಗೆ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಇದು ಬಿಜಾಪುರ ಜಿಲ್ಲೆಯ ಆಲಮಟ್ಟಿಯಲ್ಲಿದೆ. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿದೆ. ಇದು ಪಾಂಗ್ ಅಣೆಕಟ್ಟು ಇದೇನಿದೆ ಬಿಯಾಸ್ ನದಿಗಿದೆ. ಬಾಕ್ರಾನಂಗಲ್ ಅಣೆಕಟ್ಟು ಇದು ಸಟ್ಲೇಜ್ ನದಿಗೆ ಇದೆ. ಸೊ ಇದನ್ನು ಈ ಥರ ಆಪ್ಷನ್ಸ್ ಕೆಳಗಿನ ಆಯ್ಕೆಗಳಿಂದ ಸರಿಯಾಗಿ ಆಯ್ಕೆ ಮಾಡಿ ಅಂದರೆ ಸೊ ಆಪ್ಷನ್ 3 ಈಸ್ ಕರೆಕ್ಟ್. ಇದು ಇನ್ನು 15ನೇ ಪ್ರಶ್ನೆ, ಕೆಳಗಿನ ರೋಗಗಳು ಮತ್ತು ಅವುಗಳಿಗೆ ಕಾರಣವಾಗಿರುವ ರೋಗಕಾರಗಳನ್ನು ಪರಿಗಣಿಸಿ ಅಂತ ಇದೆ. 1ನೇ ಆಪ್ಷನ್ ಅಥ್ಲೀಟ್ ಫುಟ್ ಎಂಬುದು ಫಂಗಸ್ನಿಂದ ಉಂಟಾಗುವ ಪಾದಗಳ ಸೋಂಕು. 2ನೇ ಆಪ್ಷನ್ ಕ್ಯಾಸ್ನೂರ್ ಅರಣ್ಯ ರೋಗ KFD ಅಥವಾ ಮಂಗನ ಜ್ವರ ವೈರಸ್ನಿಂದ ಉಂಟಾಗುತ್ತದೆ. 3ನೇ ಆಪ್ಷನ್ ಕಾಲರಾ ಬ್ಯಾಕ್ಟೀರಿಯಿಂದ ಉಂಟಾಗುವ ಮತ್ತು ನೀರಿನಿಂದ ಹರಡುವ ರೋಗವಾಗಿದೆ. ಮಲೇರಿಯಾವು ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ಪರಾವಲಯಿಂದ ಉಂಟಾಗುತ್ತದೆ. ಮೇಲಿನ ಹೇಳಿಕೆಯಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಮೇಲೆ ಹೇಳಿಕೆಯಲ್ಲಿ ತಪ್ಪಾಗಿರೋದು 4ನೇದು ಒಂದೇ. ಸೊ 1, 2 ಮತ್ತು 3 ಮಲೇರಿಯಾ ರೋಗವು ಇದು ವೈರಸ್ನಿಂದ ಹರಡುತ್ತದೆ. ಸೊ ಪ್ಲಾಸ್ಮೋಡಿಯಂ ವೈವಾಕ್ಸ್ ಎಂಬ ಪರಾವಲಂಬಿಯಿಂದ ಹರಡುತ್ತದಂತ ಇಲ್ಲ, ಅದು ತಪ್ಪದು. ಸೊ ಅವು ಆಪ್ಷನ್ಸ್ ಕೊಟ್ಟಿಲ್ಲ. ಸೊ ನಾವು 1, 2, 3 ಅಂತ ಹಾಕೋಬೇಕು. ಧನ್ಯವಾದ ಸ್ನೇಹಿತರೆ.